ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಚೀನಾ ಪಾಲಿಗೆ ಇವತ್ತು ಅಂದರೆ ಜುಲೈ 1 ಬಹಳ ಇಂಪಾರ್ಟೆಂಟ್ ದಿನ. ಯಾಕಂದರೆ ಸರಿಯಾಗಿ 100 ವರ್ಷಗಳ ಹಿಂದೆ ಇದೇ ದಿನ ಸನ್ಯಾತ್ ಸೇನ್, ಚೆನ್ ಡುಶಿಯು, ಲೀ ಡಶಾವೋ ಸೇರಿದಂತೆ ಆರಂಭದ 1 ಡಜನ್ಗೂ ಅಧಿಕ ಜನ ಸೇರಿಕೊಂಡು ಶಾಂಘೈನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ರು. ಇದನ್ನು ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿಯ ಮೊದಲ ಕಾಂಗ್ರೆಸ್ ಅಥವಾ ಮೊದಲ ಸಾಮಾನ್ಯ ಸಭೆ ಅಂತ ಪರಿಗಣಿಸಲಾಗುತ್ತೆ. ಇದೇ ದಿನವನ್ನು ಅಫಿಷಿಯಲ್ ಆಗಿ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿಯ ಸಂಸ್ಥಾಪನಾ ದಿನವನ್ನಾಗಿ ಆಚರಿಸಲಾಗುತ್ತೆ. ಸೊ ಈಗ 100 ವರ್ಷ ಕಳೆದು ಹೋಗಿದೆ. ಚೀನಾದಲ್ಲಿ ಕೆಂಪು ಕೂಸು ಹುಟ್ಟಿ ಆ ಕೆಂಪು ಕೂಸು ಕೆಂಪು ದೈತ್ಯನಾಗಿ ಬೆಳೆದು ಇಡೀ ಚೀನಾವನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದು 1949ರಲ್ಲಿ. 2-3 ದಶಕಗಳ ಕಾಲ ನಡೆದ ರಕ್ತಸಿಕ್ತ ಚೈನೀಸ್ ನಾಗರಿಕ ಯುದ್ಧಗಳ ಬಳಿಕ ನ್ಯಾಷನಲಿಸ್ಟ್ಗಳನ್ನು ದೇಶದಿಂದ ಓಡಿಸಿ ಕಮ್ಯುನಿಸ್ಟ್ ಸರ್ವಾಧಿಕಾರದ ಸ್ಥಾಪನೆ ಆಗಿತ್ತು. ಚಿಯಾಂಗ್ ಕೈ ಶೇಕ್ ತೈವಾನ್ಗೆ ಓಡೋಗ್ಬಿಟ್ಟಿದ್ರು. ಅಲ್ಲಿಂದ ಲೆಕ್ಕ ತಗೊಂಡ್ರೂ ಕೂಡ ಚೀನಾದಲ್ಲಿ 72 ವರ್ಷಗಳಿಂದ ಚೀನಾವನ್ನು ಒಂದೇ ಪಕ್ಷ ಆಳ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಚೀನಾ ದೇಶದ ಸರ್ಕಾರ ಯಾವ ರೀತಿ ನಡೆಯುತ್ತೆ? ಆ ದೇಶದಲ್ಲಿ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಎಂತಹ ಶಿಕ್ಷೆ ಕೊಡ್ತಾರೆ ಗೊತ್ತಾ? ಈ ವಿಚಿತ್ರ ದೇಶದ ಭಯಾನಕ ರಾಜಕೀಯ ವ್ಯವಸ್ಥೆ ಹೇಗಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಒಂದಕ್ಕಿಂತ ಒಂದು ರೋಚಕ. ಸ್ನೇಹಿತರೆ, ಚೀನಾ ದೇಶವನ್ನು ಅಕ್ಟೋಬರ್ 1, 1949ರಿಂದ ಒಂದೇ ಒಂದು ಪಕ್ಷ ಆಳ್ತಾ ಇದೆ. ಆ ಪಕ್ಷದ ಹೆಸರು ದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ. ಮಾವೋ ಝೆಡಾಂಗ್ ಅಥವಾ ಮಾವೋ ತ್ಸೆ ತುಂಗ್ ಕಾಲದಿಂದ ಆರಂಭ ಆಗಿ ಇಂದಿನ ತನಕ ಚೀನಾ ಸಾಕಷ್ಟು ಅಭಿವೃದ್ಧಿ ಸಾಧಿಸಿದೆ, ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಈಗ. ಆದರೆ ಇದನ್ನು ಸಾಧಿಸೋಕೆ ಇಲ್ಲಿನ ಕಮ್ಯುನಿಸ್ಟ್ ಆಡಳಿತ ವಿರೋಧಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕಿದೆ. ಎಷ್ಟೋ ವಿರೋಧಿಗಳನ್ನು ಗುರುತೇ ಇಲ್ಲದಂತೆ ಕಣ್ಮರೆ ಮಾಡಿದೆ. ನಿಮಗೆ ಗೊತ್ತಾ, ಚೀನಾದ ಕಮ್ಯುನಿಸ್ಟ್ ಆಡಳಿತ ಅಲ್ಲಿ ಧರ್ಮವನ್ನೇ ನಿಗ್ರಹ ಮಾಡಿದೆ. ಚೀನಾದಲ್ಲಿ 73% ಜನ ಯಾವುದೇ ಧರ್ಮವನ್ನು ಫಾಲೋ ಮಾಡೋದೇ ಇಲ್ಲ. ಕೇವಲ ಚೀನಿ ಸಂಪ್ರದಾಯವನ್ನು ಫಾಲೋ ಮಾಡ್ತಾರೆ. ಧರ್ಮ ಯಾವುದು ಕೇಳಿದ್ರೆ ಧರ್ಮನೇ ಇಲ್ಲ ಅಂತ ಹೇಳ್ತಾರೆ. 15% ಜನ ಬುದ್ಧಿಸ್ಟ್ಗಳಿದ್ದಾರೆ. ಹಾಗೂ 2.5% ಜನ ಕ್ರಿಶ್ಚಿಯನ್ನರು. ಮುಸ್ಲಿಮರು ಕೇವಲ 0.5%ಗಿಂತ ಕಮ್ಮಿ ಇದ್ದಾರೆ. ಅದು ಕೂಡ ದಕ್ಷಿಣ ಪೂರ್ವ ಚೀನಾದ ಶಿಂಜಿಯಾಂಗ್ ಸುತ್ತಮುತ್ತ ಇದ್ದಾರೆ. ಅವರನ್ನು ಈಗ ಬ್ರೈನ್ ವಾಶ್ ಕ್ಯಾಂಪ್ಗಳಲ್ಲಿ ಹಾಕಿ ಮನ ಪರಿವರ್ತನೆ ಮಾಡ್ತಾ ಇದ್ದಾರೆ. ನೋಡಿ, ಚೀನಾ ಅಂದ ತಕ್ಷಣ ಬುದ್ಧಿಸ್ಟ್ ಕಂಟ್ರಿ ಅಂತ ಹೇಳ್ತೀವಲ್ಲ, ಬರೀ 15% ಜನ ಮಾತ್ರ ಚೀನಿಯರು ನಾವು ಬುದ್ಧಿಸ್ಟ್ ಅಂತ ಹೇಳಿಕೊಳ್ಳುವಂಥದ್ದು. ಆ ಮಟ್ಟಿಗೆ ಕಮ್ಯುನಿಸಮ್ಮೇ ಅಲ್ಲಿ ರಕ್ತದಲ್ಲಿ ನರನಾಡಿಗಳಲ್ಲೂ ಹರಿಯೋ ರೀತಿ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಕಳೆದ 100 ವರ್ಷಗಳಲ್ಲಿ ಅಧಿಕಾರಕ್ಕೆ ಬಂದ 70-72 ವರ್ಷಗಳಲ್ಲಿ. ಸ್ನೇಹಿತರೆ, ಈಗಾಗಲೇ ಹೇಳಿದಂತೆ ಚೀನಾ ದೇಶವನ್ನು ನಡೆಸ್ತಾ ಇರೋದು ಒಂದೇ ಒಂದು ಪಕ್ಷ. ಹಾಗಂತ ಇಲ್ಲಿ ದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಬಿಟ್ಟರೆ ಬೇರೆ ರಾಜಕೀಯ ಪಕ್ಷಗಳೇ ಇಲ್ಲ ಅಂತಲ್ಲ. ಹಲವು ಸಣ್ಣ ಪುಟ್ಟ ಸ್ಥಳೀಯ ಪಕ್ಷಗಳು ಇವೆ. ಆದರೆ ಅವೆಲ್ಲವೂ ಕೂಡ ದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಅಂಡರ್ನಲ್ಲೇ ಕೆಲಸ ಮಾಡಬೇಕು. ಕಮ್ಯುನಿಸ್ಟ್ ಪಕ್ಷದ ಸರ್ವಾಧಿಕಾರತ್ವ ಪ್ರಶ್ನೆ ಮಾಡದೆ ಗುಲಾಮಗಿರಿ ಒಪ್ಪಿಕೊಂಡು ತೆಪ್ಪಗೆ ಸುಮ್ಮನೆ ಇರಲೇಬೇಕು. ಹಾಗಿದ್ರೆ ಮಾತ್ರ ಆ ಸಣ್ಣ ಪುಟ್ಟ ಪಕ್ಷಗಳಿಗೂ ಉಳಿಗಾಲ. ಇದನ್ನು ಕಂಪೇರ್ ಹೆಂಗೆ ಮಾಡಿ ನೋಡ್ಬೋದು? ಭಾರತದಲ್ಲಿ ಒಬ್ಬ ಶಕ್ತಿಶಾಲಿ ಓಟಗಾರ ಆಗಿರ್ಬೋದು, ಒಬ್ಬ ದುರ್ಬಲ ಕೃಷಿ ಶರೀರದ ಓಟಗಾರ ಆಗಿರ್ಬೋದು. ಎಲ್ಲರೂ ಓಡಬೇಕಾದ್ರೆ ಲೈನಲ್ಲಂತೂ ಸ್ಟಾರ್ಟಿಂಗಲ್ಲಿ ಸಮಾನವಾಗಿ ನಿಲ್ಲಿಸ್ತಾರಲ್ವಾ? ಅಂದರೆ ಸಮಾನ ಅವಕಾಶ ಎಲ್ಲ ರಾಜಕೀಯ ಪಕ್ಷಗಳಿಗಿದೆ ಭಾರತದಲ್ಲಿ. ಆಮೇಲೆ ಯಾವುದು ಸ್ಟ್ರಾಂಗ್ ಆಗಿ ಹೊರಹೊಮ್ಮುತ್ತೆ, ಯಾವುದು ವೀಕ್ ಆಗಿ ಹೊರಹೊಮ್ಮುತ್ತೆ, ಆಮೇಲಿನ ವಿಚಾರ. ಆದರೆ ಸ್ಪರ್ಧೆ ಅಂತೂ ಸಮಾನ ವೇದಿಕೆಯಲ್ಲೇ ನಡೆಯುತ್ತಲ್ವಾ? ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿಯನ್ನು ಭಾರತದ ಚುನಾವಣಾ ಆಯೋಗ, ಸಂವಿಧಾನ ನೀಡುತ್ತಲ್ವಾ? ಅಂದರೆ ರೇಸ್ ಲೈನ್ ಅಂತ ಅಂದ್ಕೊಳ್ಳಿ, ಓಡೋಕೆ ರೆಡಿಯಾಗಿ ನಿಲ್ತಾರಲ್ಲ ಪಟುಗಳು, ಒಂದೇ ಸಮಾನವಾಗಿ ನಿಲ್ತಾರೆ ನಮ್ಮಲ್ಲಿ. ಆಮೇಲೆ ಗೆಲ್ಲೋದು ಯಾರೇ ಇರ್ಬೋದು, ಒಂದೊಂದ್ಸಲ ಒಬ್ಬೊಬ್ರು ಗೆಲ್ಬೋದು, ಕೆಲವರು ವೀಕ್ ಅನ್ಸ್ಕೋಬೋದು. ಆದರೆ ನಿಲ್ಬೇಕಾದ್ರೆ ಸಮಾನ ಅವಕಾಶ ಇದೆಯಲ್ಲ. ಚೀನಾದಲ್ಲಿ ಹಾಗಲ್ಲ. ಎಲ್ಲರನ್ನು ಹಿಂದೆ ತಳ್ಳಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾ ಮಾತ್ರ ಮುಂದೆ ನಿಂತ್ಕೊಳ್ಳುತ್ತೆ, ಉಳಿದವರೆಲ್ಲ ದೂರದಲ್ಲಿ ನಿಲ್ಲಿಸುತ್ತೆ. ಆ ರೀತಿ ವ್ಯವಸ್ಥೆ ಚೀನಾದಲ್ಲಿರುವಂಥದ್ದು. ಮಾವೋ ತ್ಸೆ ತುಂಗ್ ಕಟು ಸಮತಾವಾದ. ಮಾವೋ ತ್ಸೆ ತುಂಗ್ ನೇತೃತ್ವದಲ್ಲಿ ಚೀನಾದ ಕಮ್ಯುನಿಸ್ಟ್ ಪಕ್ಷ ಕಟು ಸಮತಾವಾದದ ಆಡಳಿತವನ್ನು ಸ್ಥಾಪಿಸಿತು. ಇದರ ಪರಿಣಾಮ 50, 60, 70ರ ದಶಕದಲ್ಲಿ ಆರ್ಥಿಕವಾಗಿ ಚೀನಾ ದೊಡ್ಡ ಪ್ರಪಾತಕ್ಕೆ ಬಿದ್ದು ಹೋಯಿತು. ಗ್ರೇಟ್ ಲೀಪ್ ಫಾರ್ವರ್ಡ್ ಘೋಷಣೆಯೊಂದಿಗೆ ಚೀನಾವನ್ನು ಸುಧಾರಿಸೋಕೆ ಪ್ರಯತ್ನ ಪಟ್ಟರೂ ಕೂಡ ಚೀನಾ ಮತ್ತಷ್ಟು ಹಿಂದಕ್ಕೆ ಹೋಯ್ತು ಬಿಟ್ಟರೆ ಏನೂ ವರ್ಕೌಟ್ ಆಗಲಿಲ್ಲ. ಕಲ್ಚರಲ್ ರೆವಲ್ಯೂಷನ್ ಬೇರೆ. ಕಲ್ಚರಲ್ ರೆವಲ್ಯೂಷನ್ ಮತ್ತು ದಿ ಗ್ರೇಟ್ ಲೀಪ್ ಫಾರ್ವರ್ಡ್ ಹೆಸರಲ್ಲಿ ಮಾವೋ ಮಾಡಿದ್ದು ಎದುರಾಳಿಗಳ ಸಾಮೂಹಿಕ ಹತ್ಯಾಕಾಂಡ ಮತ್ತು ಚೀನಾವನ್ನು ಆರ್ಥಿಕವಾಗಿ ಮತ್ತಷ್ಟು ಪ್ರಪಾತಕ್ಕೆ ತಳ್ಳಿದ ವಿಫಲ ನಿರ್ಧಾರಗಳನ್ನು. 1966ರಲ್ಲಿ ಮಾವೋ ತ್ಸೆ ತುಂಗ್ ತಮ್ಮ ಬಂಡವಾಳಶಾಹಿ ಅಂದರೆ ಕ್ಯಾಪಿಟಲಿಸ್ಟ್ ಎದುರಾಳಿಗಳನ್ನು ಮಟ್ಟ ಹಾಕೋಕೆ ಹಾಗೂ ಕಮ್ಯುನಿಸ್ಟ್ ಸರ್ವಾಧಿಕಾರವನ್ನು ಸ್ಥಾಪಿಸೋಕೆ ಕಲ್ಚರಲ್ ರೆವಲ್ಯೂಷನ್ಗೆ ಕರೆ ಕೊಟ್ಟರು. ಅದರ ಪರಿಣಾಮ ಮಾವೋ ತ್ಸೆ ತುಂಗ್ ಚೀನಾದಲ್ಲಿ ದೇವರಂತಾದರು.
ಕಮ್ಯುನಿಸಮ್ ಅದೇ ಸುಪ್ರೀಂ ಪವರ್ ಆಯಿತು ಅಲ್ಲಿ. ಆದರೆ ಸುಪ್ರೀಂ ಲೀಡರ್ ಮಾವೋ ಸೆ ತುಂಗ್ ಆದರು. ಆದರೆ ದೇಶದಲ್ಲಿ ಆರ್ಥಿಕತೆ ಮತ್ತಷ್ಟು ಪ್ರಪಾತಕ್ಕೆ ಬಿದ್ದೋಯ್ತು, ಪಾತಾಳಕ್ಕೆ ಬಿದ್ದೋಯ್ತು. ಭೀಕರ ಬರಗಾಲ ಮತ್ತು ಸಾಂಕ್ರಾಮಿಕ ರೋಗಗಳಿಂದ ಚೀನಾದಾದ್ಯಂತ ಈ 30 ವರ್ಷಗಳಲ್ಲಿ 16 ಲಕ್ಷ ಜನ ಪ್ರಾಣವನ್ನು ಕಳ್ಕೊಂಡ್ರು. ಆದರೆ 1976ರಲ್ಲಿ ಮಾವೋ ಸೆ ತುಂಗ್ ನಿಧನದೊಂದಿಗೆ ಅವರ ಕಲ್ಚರಲ್ ರೆವಲ್ಯೂಷನ್ ಕೂಡ ಅಂತ್ಯ ಆಯಿತು. ನಂತರ ಅಧಿಕಾರಕ್ಕೆ ಬಂದ ಡೆಂಗ್ ಶಾವೋಪಿಂಗ್ ಒಳ್ಳೆ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದರು. ಮಾವೋ ಜೀವಾಳವಾಗಿದ್ದ ಕಟ್ಟರ್ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಬದಿಗಿಟ್ಟು ನಿಧಾನಕ್ಕೆ ಖಾಸಗಿ ಉದ್ಯಮಗಳಿಗೆ ಬೆಂಬಲ ಕೊಡೋಕೆ ಶುರು ಮಾಡಿದ್ರು. ಇಲ್ಲಿಂದ ಚೀನಾದ ದಿಕ್ಕುದೆಸೆ ಬದಲಾಗೋಕೆ ಶುರುವಾಯಿತು. ಇವರನ್ನು ಆಧುನಿಕ ಚೀನಾದ ನಿರ್ಮಾತೃ ಅಂತಾನೆ ಕರೆಯಲಾಗುತ್ತೆ. ಹೆಸರಿಗೆ ಮಾತ್ರ ಕಮ್ಯುನಿಸಮ್ ಉಳ್ಕೊಂಡಿದೆ. ಈಗ ಇದರ ಪರಿಣಾಮ ಕಂಪ್ಲೀಟ್ಲಿ ಬಂಡವಾಳಶಾಹಿ ವ್ಯವಸ್ಥೆನೇ ಇದೆ. ಆದರೆ ಕಮ್ಯುನಿಸ್ಟ್ ಪಾರ್ಟಿ ನಿಯಂತ್ರಿತ ಬಂಡವಾಳಶಾಹಿ ವ್ಯವಸ್ಥೆ ಚೀನಾದಲ್ಲಿ ಅಸ್ತಿತ್ವದಲ್ಲಿ ಇದೆ. ಇದು ಡೆಂಗ್ ಶಾವೋಪಿಂಗ್ ಅವರ ಕಾಲದಿಂದ ಆರಂಭ ಆದ ಬದಲಾವಣೆ ಇದು. ಈಗ ಅಧ್ಯಕ್ಷರಾಗಿರುವ ಶಿ ಜಿನ್ಪಿಂಗ್ ಮಾವೋ ನಂತರ ಡೆಂಗ್ ಶಾವೋಪಿಂಗ್ ನಂತರ ಚೀನಾ ಕಂಡ ಅತ್ಯಂತ ಪ್ರಬಲ ನಾಯಕ. 2012ರಿಂದ ಅಧಿಕಾರದಲ್ಲಿರುವ ಶಿ ಜಿನ್ಪಿಂಗ್ ದಿನ ಕಳೆದಂತೆ ಚೀನಾದಲ್ಲಿ ಶಕ್ತಿಶಾಲಿಯಾಗಿ ಬೆಳೀತಾ ಇದ್ದಾರೆ. ತಮ್ಮ ಅವಧಿಯಲ್ಲಿ ಶಿ ಜಿನ್ಪಿಂಗ್ ಚೀನಾವನ್ನು ಅಮೆರಿಕಗೆ ಸರಿಸಮನಾಗಿ ಬೆಳೆಸಿದ್ದಾರೆ. ಮೊದಲು ವಿಶ್ವದಲ್ಲಿ ತಾನು ಮಾತ್ರ ದೊಡ್ಡ ನಾಯಕ ಅಂತ ಓಡಾಡ್ತಿತ್ತು ಅಮೆರಿಕ. ಈಗ ಚೀನಾ ಅಂದರೆ ಸ್ವಲ್ಪ ಮೆತ್ತಗೆ ಮಾತನಾಡುತ್ತೆ ಅಮೆರಿಕ, ನೇರವಾಗಿ ಎದುರು ಹಾಕೊಳ್ಳೋಲ್ಲ ಚೀನಾನ. ಇದರ ಶ್ರೇಯ ಶಿ ಜಿನ್ಪಿಂಗ್ಗೆ ಸಲ್ಲಬೇಕು. ಆದರೆ ಒಂದೇ ಒಂದು ವೈರಾಣು ಇವರ ಇಮೇಜ್ಗೆ ದೊಡ್ಡ ಹೊಡೆತ ಕೊಟ್ಬಿಟ್ಟಿದೆ. ಇವರ ಅವಧಿಯಲ್ಲಿ ಚೀನಾದಲ್ಲಿ ಶುರುವಾದ ಈ ಕಾಯಿಲೆ ಇಡೀ ವಿಶ್ವಾದ್ಯಂತ ಮಾರಣಹೋಮ ನಡೆಸ್ತಾ ಇದೆ. ಇನ್ನೂ ಕೂಡ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಜನರು ಚೀನಾ ದೇಶಕ್ಕೆ ಮತ್ತು ಶಿ ಜಿನ್ಪಿಂಗ್ಗೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ. ಆದರೂ ಕೂಡ ಜಿನ್ಪಿಂಗ್ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಚೀನಾದ ಸುದ್ದಿಗೆ ಬಂದರೆ ಬುರುಡೆ ಹೊಡಿತೀವಿ, ಚೀನಾ ಮಹಾಗೋಡೆಗೆ ನಿಮ್ಮ ತಲೆಯನ್ನು ಕುಟ್ಟಿಸ್ತೀವಿ, ರಕ್ತಪಾತ ಮಾಡ್ತೀವಿ ಅಂತೆಲ್ಲ ಒಳ್ಳೆ ಬೀದಿ ಡಕಾಯಿತಂತರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿಯ 100ನೇ ವರ್ಷಾಚರಣೆ ವೇಳೆ ಈ ರೀತಿ ಇಡೀ ವಿಶ್ವಕ್ಕೆ ಇದೇ ಶಬ್ದಗಳನ್ನು ಬಳಸಿ ಅವರು ಧಮಕಿ ಹಾಕಿದ್ದಾರೆ. ಚೀನಾವನ್ನು ಹೆದರಿಸಿ ಬೆದರಿಸಿ ಆಟ ಆಡಿಸೋ ಕಾಲ ಮುಗಿದು ಹೋಗಿದೆ. ಈಗ ನಾವು ಸೂಪರ್ ಪವರ್ ಅಂತ ಪಿಸಿ ಕೀರ್ಲು ಧ್ವನಿ ಅವರದು, ಸಣ್ಣ ಧ್ವನಿ, ಆ ಧ್ವನಿಯಲ್ಲೇ ಅವರು ಅಬ್ಬರಿಸಿದ್ದಾರೆ. ಆ ಮೂಲಕ ಇದೆಲ್ಲ ಸಾಧ್ಯ ಆಗಿದ್ದು ಚೀನಿ ಕಮ್ಯುನಿಸ್ಟ್ ಪಾರ್ಟಿಯಿಂದಾಗಿ ಹಾಗೂ ಇತ್ತೀಚೆಗೆ ತನ್ನ ಲೀಡರ್ಶಿಪ್ನಿಂದಾಗಿ ಅನ್ನೋ ಸಂದೇಶವನ್ನು ಜಿನ್ಪಿಂಗ್ ರವಾನಿಸಿದ್ದಾರೆ. ಮುಂದೆ ಕೂಡ ಚೀನಾದ ಫ್ಯೂಚರ್ ಹಾಗೂ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾದ ಫ್ಯೂಚರ್ ಎರಡೂ ಬೇರೆ ಬೇರೆ ಅಲ್ಲ ಅನ್ನೋದನ್ನು ಜನರ ಮನಸ್ಸಲ್ಲೇ ಅಚ್ಚೊತ್ತು ಹಾಗೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಜಿನ್ಪಿಂಗ್ಗೆ ಇರೋದು ಇಲ್ಲಿ ಸ್ಪಷ್ಟ. ಚೀನಾದ ಸರ್ಕಾರ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ? ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದೊಂದು ಪಿರಮಿಡ್ ರೀತಿ ವ್ಯವಸ್ಥೆಯ ತುತ್ತ ತುದಿಯಲ್ಲೇ ಇರೋದು ಕಮ್ಯುನಿಸ್ಟ್ ಪಕ್ಷ ಮತ್ತು ಅದರ ಪಾಲಿಟ್ ಬ್ಯೂರೋ. ಅದಕ್ಕೂ ತುತ್ತ ತುದಿಯಲ್ಲಿ ಅಧ್ಯಕ್ಷ ಶಿ ಜಿನ್ಪಿಂಗ್. ತೀರಾ ಇತ್ತೀಚಿನವರೆಗೂ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾ 9.5 ಕೋಟಿ ಸದಸ್ಯರೊಂದಿಗೆ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಆಗಿತ್ತು. ಆದರೆ ಇತ್ತೀಚೆಗೆ BJP ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾವನ್ನು ಬೀಟ್ ಮಾಡಿದೆ. ಈಗ BJP 18-20 ಕೋಟಿ ನೋಂದಾಯಿತ ಸದಸ್ಯರೊಂದಿಗೆ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಅಂತ ಗುರುತಿಸಿಕೊಂಡಿದೆ. ಸೆಕೆಂಡ್ ಪ್ಲೇಸ್ನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾ ಇದೆ. ಈಗ ಚೀನಾದಲ್ಲಿ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಹೆಸರಿನ ಸಂಸತ್ತಿದೆ. ಆದರೆ ಇದು ಕೇವಲ ಒಂದು ರಬ್ಬರ್ ಸ್ಟ್ಯಾಂಪ್. ಈ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಕೂಡ ಕಮ್ಯುನಿಸ್ಟ್ ಪಕ್ಷ ಹೇಳಿದ ಹಾಗೆ ಕೇಳುತ್ತೆ. ಚೀನಾದಲ್ಲಿ ದೇಶಭಕ್ತಿ ಬೇರೆಯಲ್ಲ, ಕಮ್ಯುನಿಸ್ಟ್ ಪಕ್ಷದ ಮೇಲಿನ ಭಕ್ತಿ ಬೇರೆಯಲ್ಲ. ನೀವು ದೇಶವನ್ನು ಪ್ರೀತಿಸ್ತಾ ಇದ್ದೀರಿ ಅಂದರೆ ಇಲ್ಲಿನ ಕಮ್ಯುನಿಸ್ಟ್ ಪಕ್ಷವನ್ನು ಪ್ರೀತಿಸಲೇಬೇಕು. ಕಮ್ಯುನಿಸ್ಟ್ ಪಕ್ಷದಿಂದ ಅದನ್ನು ವಿರೋಧ ಮಾಡಿದ್ರೆ ಅಂಥವರಿಗೆ ದೇಶದ್ರೋಹಿ ಪಟ್ಟ ಗ್ಯಾರಂಟಿ. ಕಮ್ಯುನಿಸ್ಟ್ ಪಕ್ಷದ ಪ್ರಶ್ನಾತೀತ ಸರ್ವಾಧಿಕಾರವನ್ನು ಚೀನಾ ಸಂವಿಧಾನದಲ್ಲೇ ಗಟ್ಟಿಗೊಳಿಸಲಾಗಿದೆ. ಯಾವ ಮಟ್ಟಿಗೆ ಅಂದರೆ ಚೀನಾದ ದಿನನಿತ್ಯದ ಬದುಕಿನ ಎಲ್ಲ ಆಯಾಮಗಳನ್ನು ಈ ಕಮ್ಯುನಿಸ್ಟ್ ಪಕ್ಷ ಆವರಿಸ್ಕೊಂಡಿದೆ. ಅಂದರೆ ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದರೆ ಕಮ್ಯುನಿಸ್ಟ್ ಪಾರ್ಟಿಯ ಮೆಂಬರ್ ಆಗಲೇಬೇಕು ಅನ್ನೋ ವಾತಾವರಣವನ್ನು ಸೃಷ್ಟಿ ಮಾಡಲಾಗಿದೆ. ತುಂಬ ಕಾಮನ್ನಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ಮೆಂಬರ್ಶಿಪ್ ಇರೋದು. ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಕಾಣೋಕೆ, ರಾಜಕೀಯದಲ್ಲಿ ಬೆಳೆಯೋಕೆ ಎಲ್ಲ ಬಿಡಿ, ದೊಡ್ಡ ಸಿನಿಮಾ ಸ್ಟಾರ್ ಆಗೋಕ್ಕೂ ಕೂಡ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಜೈ ಅನ್ನಬೇಕು. ಈ ಕಾಮರ್ಸ್ ದಿಗ್ಗಜ ಕಂಪನಿ ಆಲಿಬಾಬಾ ಮುಖ್ಯಸ್ಥ ಜಾಕ್ ಮಾ ಆಗಿರ್ಬೋದು. ಇವರು ಇವಾಗ ಸ್ವಲ್ಪ ಅಲ್ಲಿ ಜಿನ್ಪಿಂಗ್ ಬಂದಮೇಲೆ ಸ್ವಲ್ಪ ಅವ್ರ ಮಧ್ಯೆ ಸರಿಯಾಗಿ ನಡೀತಾ ಇಲ್ಲ. ಆದರೆ ಆರಂಭದಲ್ಲಿ ಇವರು ಕೂಡ ಹುವಾವೆ ಮೊಬೈಲ್ ಕಂಪನಿ ಮುಖ್ಯಸ್ಥ ರೆನ್ ಝ್ಯಾಂಗ್ಫೈ ಆಗಿರ್ಬೋದು. ಇವರೆಲ್ಲ ಉನ್ನತಿಗಿರೋಕೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಒಂದಲ್ಲ ಒಂದು ಕಾಲದಲ್ಲಿ ಜೈ ಅಂದಿದ್ದಾರೆ. ಎಲ್ಲ ಬಿಡಿ, ಚೀನಾದಲ್ಲಿ ಸೂಪರ್ ಸ್ಟಾರ್ ನಟಿ ಒಬ್ಬರಿದ್ದಾರೆ. ಹೆಸರೇನು ಗೊತ್ತಾ? ಫ್ಯಾನ್ ಬಿಂಗ್ ಅಂತ. ಈಕೆ ಚೀನಾ ಕಮ್ಯುನಿಸ್ಟ್ ಪಕ್ಷಕ್ಕೆ ಉಲ್ಟಾ ಹೇಳಿಕೆ ಕೊಟ್ಟಿದ್ದರ ಪರಿಣಾಮ ಯಾವ ರೀತಿ ಈಕೆಗೆ ಕಿರಿಕಿರಿ ಕೊಡಲಾಯಿತು ಅಂದರೆ ಕೆಲವೇ ದಿನಗಳಲ್ಲಿ ಮತ್ತೆ ಪಬ್ಲಿಕ್ ಮುಂದೆ ಬಂದು ಅವರು ಫ್ಯಾನ್ ಬಿಂಗ್ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಿದರು.
ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ಮಾತನಾಡುವ ಯಾರಿಗೆ ಆದರೂ ಇದೇ ಗತಿ. ಸ್ಥಳೀಯ ಮಟ್ಟದಿಂದ ಆರಂಭ ಆಗಿ ಪಕ್ಷದ ಘಟಕಗಳು ತಮ್ಮ ಮೇಲಿನ ನಾಯಕತ್ವವನ್ನು ಆಯ್ಕೆ ಮಾಡಿಕೊಳ್ತವೆ. ಕೆಳಗಿಂದ ಮೇಲೆ ನಾಯಕತ್ವದ ಆಯ್ಕೆ ಪಕ್ಷದ ಉನ್ನತ ನಾಯಕತ್ವದವರೆಗೂ ಹೀಗೆ ಸಾಗುತ್ತೆ. ದ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ಸೆಂಟ್ರಲ್ ಕಮಿಟಿಯನ್ನು ಆಯ್ಕೆ ಮಾಡುತ್ತೆ. ಈ ಸೆಂಟ್ರಲ್ ಕಮಿಟಿ ಪಾಲಿಟ್ ಬ್ಯೂರೋವನ್ನು ಆಯ್ಕೆ ಮಾಡುತ್ತೆ. ಇಡೀ ವ್ಯವಸ್ಥೆಯ ನಿಜವಾದ ಅಧಿಕಾರ ಇರೋದು ಈ ಪಾಲಿಟ್ ಬ್ಯೂರೋದಲ್ಲಿ. ಈ ಪಾಲಿಟ್ ಬ್ಯೂರೋ ಅನ್ನುವ ಸುಪ್ರೀಂ ಪವರ್ಗಿಂತಲೂ ಮೇಲೆ ಇರೋದು ಚೀನಾದ ಅಧ್ಯಕ್ಷ. ಅದರಲ್ಲೂ ಈಗಿನ ಅಧ್ಯಕ್ಷ ಶಿ ಜಿನ್ಪಿಂಗ್ ಅಂತೂ ಮಾವೋ ನಂತರ ಚೀನಾ ಕಂಡ ಅತ್ಯಂತ ಪ್ರಬಲ ನಾಯಕ. ಡೆಂಗ್ ಶಾವೋಪಿಂಗ್ಗೆ ಮಾವೋ ಬಿಟ್ಟರೆ ಅತ್ಯಂತ ಪ್ರಬಲ ನಾಯಕ ಅನ್ನೋ ರೀತಿ ಇತ್ತು. ಅವರನ್ನು ಮೀರಿಸಿ ಮಾವೋ ರೇಂಜ್ಗೆ ಬೆಳೆದಿದ್ದಾರೆ ಜಿನ್ಪಿಂಗ್ ಚೀನಾದಲ್ಲಿ. 2017ರಲ್ಲಿ ಶಿ ಜಿನ್ಪಿಂಗ್ ಆಗಿನೇ ಚೀನಾದಲ್ಲಿ ಸಂವಿಧಾನಕ್ಕೆ ಬದಲಾವಣೆ ಮಾಡಿ ಅವರು ಜೀವಮಾನ ಇಡೀ ಅಧ್ಯಕ್ಷರಾಗಿರೋ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಶಿ ಜಿನ್ಪಿಂಗ್ ಹೆಸರು ಮತ್ತು ಅವರ ಸಿದ್ಧಾಂತಗಳನ್ನು ದೇಶದ ಸಂವಿಧಾನದಲ್ಲಿ ಸೇರಿಸೋಕ್ಕೂ ಕೂಡ ಕಮ್ಯುನಿಸ್ಟ್ ಪಕ್ಷ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ಮೂಲಕ ಸಂಸ್ಥಾಪಕ ಮಾವೋ ತ್ಸೆ ತುಂಗ್ ಲೆವೆಲ್ಗೆ ಹೋಗಿದ್ದಾರೆ ಶಿ ಜಿನ್ಪಿಂಗ್. ಚೀನಾದ ಅಧ್ಯಕ್ಷರು ಅವರೇ, ಕಮ್ಯುನಿಸ್ಟ್ ಪಾರ್ಟಿಯ ಪವರ್ಫುಲ್ ಹುದ್ದೆ ಸುಪ್ರೀಮೋ ಜನರಲ್ ಸೆಕ್ರೆಟರಿ ಕೂಡ ಅವರೇ, ಚೀನಾದ ಸೆಂಟ್ರಲ್ ಮಿಲಿಟರಿ ಕಮಿಷನ್ನ ಲೀಡರ್ ಕೂಡ ಅವರೇ. ಎಲ್ಲ ಅಧಿಕಾರಗಳು ಜಿನ್ಪಿಂಗ್ ಕೈಯಲ್ಲಿದೆ. ಈಗ ಚೀನಾದಲ್ಲಿ ಆಗಾಗ ಕಾಣಿಸಿಕೊಳ್ಳೋ ಇಂಥ ಸರ್ವಶಕ್ತ ಲೀಡರ್ಗಳನ್ನು ಅನ್ಅಫಿಷಿಯಲ್ ಆಗಿ ಪ್ಯಾರಮೌಂಟ್ ಲೀಡರ್ ಅಂತ ಕರೀತಾರೆ, ಸುಪ್ರೀಂ ಲೀಡರ್ ಅಂತ. ಈಗ ಚೀನಾದ ಪ್ಯಾರಮೌಂಟ್ ಲೀಡರ್ ಶಿ ಜಿನ್ಪಿಂಗ್. ಬನ್ನಿ ಕ್ವಿಕ್ ಆಗಿ ಚೀನಾದ ಉನ್ನತ ಆಡಳಿತ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ಕ್ವಿಕ್ ಆಗಿ ನಾವು ನೋಡ್ಕೊಂಬರೋಣ. ಸ್ನೇಹಿತರೆ, ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಸರ್ಕಾರ, ಪೊಲೀಸ್ ವ್ಯವಸ್ಥೆ ಮತ್ತು ಸೇನೆ ಎಲ್ಲವನ್ನು ನಿಯಂತ್ರಣ ಮಾಡುತ್ತೆ. ತುತ್ತ ತುದಿಯಲ್ಲಿ ಪಾಲಿಟ್ ಬ್ಯೂರೋ ಇರುತ್ತೆ. ಇದು ಆಡಳಿತ ವ್ಯವಸ್ಥೆಯ ಇತರ 3 ಪ್ರಮುಖ ಅಂಗಗಳಾದ ದಿ ಸ್ಟೇಟ್ ಕೌನ್ಸಿಲ್, ದಿ ಸೆಂಟ್ರಲ್ ಮಿಲಿಟರಿ ಕಮಿಷನ್, ದ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಅಥವಾ ಪಾರ್ಲಿಮೆಂಟ್. ಈ 3 ಪಾಲಿಟ್ ಬ್ಯೂರೋ ಅಂಡರಲ್ಲೇ ಬರುತ್ತೆ. ಇಲ್ಲಿಂದ ಸ್ಟೇಟ್ ಕೌನ್ಸಿಲ್ ಅಂದರೆ ಕೇಂದ್ರ ಸರ್ಕಾರ, ಇದನ್ನು ಚೀನಾದ ಪ್ರೀಮಿಯರ್ ಅಥವಾ ಪ್ರಧಾನಿ ಮುನ್ನಡೆಸ್ತಾರೆ. ಇವರು ಚೀನಾ ಅಧ್ಯಕ್ಷರಿಗಿಂತ ಚೂರು ಕೆಳಗೆ. ದೇಶಾದ್ಯಂತ ಕಮ್ಯುನಿಸ್ಟ್ ಪಕ್ಷದ ನೀತಿಗಳನ್ನು ಜಾರಿಗೆ ತರೋದು, ದೇಶದ ರಾಷ್ಟ್ರೀಯ ಆರ್ಥಿಕ ಯೋಜನೆಗಳನ್ನು ನಿಭಾಯಿಸೋದು, ಹಾಗೆ ಈ ದೇಶದ ರಾಷ್ಟ್ರೀಯ ಬಜೆಟನ್ನು ರೂಪಿಸೋದು ದ ಸ್ಟೇಟ್ ಕೌನ್ಸಿಲ್ನ ಕೆಲಸ. ಚೀನಾದ ಸರ್ವೋಚ್ಚ ನ್ಯಾಯಾಲಯ ಕೂಡ ನೋಡಿ ಇಲ್ಲಿ ಬರುತ್ತೆ. ಚೀನಾ ನ್ಯಾಷನಲ್ ಪೀಪಲ್ ಕಾಂಗ್ರೆಸ್ನ ಕೆಳಗೆ ಬರುತ್ತೆ. ಇದು ಜನರ ಅಭಿಪ್ರಾಯದ ಮೇಲೆ ನಿಯಂತ್ರಣ. ಚೀನಾದ ಕಮ್ಯುನಿಸ್ಟ್ ಪಕ್ಷ ದೇಶದ ನಾಗರಿಕರು ತನ್ನ ವಿರುದ್ಧ ಮಾತನಾಡುವುದನ್ನೇ ಸಹಿಸುವುದಿಲ್ಲ. ಮಾತನಾಡಿದ್ರೆ ಬಂಧನ, ತನಿಖೆ ಎಲ್ಲ ಕಿರಿಕಿರಿ ಶುರುವಾಗುತ್ತೆ. ದೇಶದ್ರೋಹಿ ಆರೋಪವನ್ನು ಎದುರಿಸಬೇಕಾಗತ್ತೆ. ಅದರಲ್ಲೂ ಶಿ ಜಿನ್ಪಿಂಗ್ ಅಧಿಕಾರಕ್ಕೆ ಬಂದ ಮೇಲಂತೂ ಎದುರಾಳಿಗಳ ದಮನ ತುಂಬ ಜಾಸ್ತಿ ಆಗಿದೆ. ಹೊರಗಿನವ್ರು ಬಿಡಿ, ಪಕ್ಷದ ಒಳಗೂ ವಿರೋಧ ಮಾಡೋರನ್ನ ಜಿನ್ಪಿಂಗ್ ಬಿಡೋದಿಲ್ಲ. ಉದ್ಯಮ ಜಗತ್ತಲ್ಲೂ ಕೂಡ ಬಿಡೋದಿಲ್ಲ. ಆಗಲೇ ಹೇಳಿದ ಹಾಗೆ ಅಲಿಬಾಬಾ ಗ್ರೂಪ್ನ ಸಂಸ್ಥಾಪಕ ಜಾಕ್ ಮಾ ಮತ್ತು ಅವರಿಗೆ ಅಷ್ಟಕ್ಕಷ್ಟೇ ಆಗಿ ಬರ್ತಾ ಇಲ್ಲ. ಈಗ ಬೋ ಶಿಲಾಯಿ ಅನ್ನೋ ಕಮ್ಯುನಿಸ್ಟ್ ಪಕ್ಷದ ಉನ್ನತ ನಾಯಕನೊಬ್ಬನನ್ನು ತನ್ನ ವಿರುದ್ಧ ಮಾತನಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ 2013ರಲ್ಲಿ ಭ್ರಷ್ಟಾಚಾರ ಆರೋಪದಲ್ಲಿ ಜೀವಾವಧಿ ಶಿಕ್ಷೆ ಕೊಟ್ಟು ಒಳಗೆ ತಳ್ಳಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಯಾವ ಮಟ್ಟಿಗಂದರೆ ವಿದೇಶಗಳಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳು ಅಲ್ಲಿಂದ ಪ್ರಜಾಪ್ರಭುತ್ವ ಕಲ್ತ್ಕೊಂಬಂದು ಪ್ರಭಾವಿತರಾಗಿಬಿಟ್ರೆ ಅಂಥೇಳಿ ಸುತ್ತು ಜಗತ್ತಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ವಿ ನಿನ್ನೆ. ಅವರು ಪೇರೆಂಟ್ಸ್ ಎಲ್ಲ ಚೀನಾದಲ್ಲೇ ಇರ್ತಾರಲ್ಲ, ಅಲ್ಲಿ ಹೋಗಿ ದಿನ ಟಾರ್ಚರ್ ಕೊಡೋದು ಪೇರೆಂಟ್ಸ್ಗೆ. ನಿಮ್ಮ ಮಕ್ಕಳಲ್ಲೆಲ್ಲ ಓದ್ತಿದ್ದಾರೆ, ಅವ್ರು ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಫಾಲೋ ಮಾಡಬೇಕು, ಅಲ್ಲಿ ಹೋದ್ಮೇಲೂ ಕೂಡ ವಾಪಸ್ ಬಂದಮೇಲೆ ಬದಲಾಗಬಾರ್ದು, ನೋಡಿ ಅಲ್ಲೆಲ್ಲರೂ ಅವರು ಚೀನಾ ವಿರೋಧಿ ಹೇಳಿಕೆಗಳನ್ನೆಲ್ಲ ಕೊಟ್ಟರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೆದರಿಸೋದು. ಈ ರೀತಿ ಕೂಡ ಆ ಮಟ್ಟಿಗೂ ಕೂಡ ಚೀನಾ ಸರ್ಕಾರ ಕಮ್ಯುನಿಸ್ಟ್ ಪ್ರಭುತ್ವ ಅಲ್ಲಿ ಇಳಿದುಬಿಟ್ಟಿದೆ. ಈ ರೀತಿ ಚೀನಾದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಗ್ತಿರೋ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ನೋಡ್ರಿ ಸುಮ್ಮನಿರಿ ನೀವು, ಜನರನ್ನ ಬಡತನದಿಂದ ಮೇಲೆತ್ತೋಕೆ ಇಂತಹ ಶಿಸ್ತುಬದ್ಧ ಆಡಳಿತ ಬೇಕ್ರಿ ಅಂತ ಸಮಜಾಯಿಷಿ ಕೊಡುತ್ತೆ ಚೀನಾ ಆಳ್ವಿಕೆ. ನೋಡ್ರಿ ನೀವೆಲ್ಲಿದ್ದೀರಿ ನೀವು ಜಗತ್ನವರು? ನಾವು ನೋಡಿ ಕಳೆದ 10-20 ವರ್ಷಗಳಲ್ಲಿ ಎಷ್ಟು ಕೋಟಿ ಜನರನ್ನು ನಾವು ಬಡತನ ರೇಖೆಗಿಂತ ಮೇಲ್ ತಂದಿದ್ದೀವಿ. ಚೀನಾ ಜನರನ್ನು ನಾವು ಶ್ರೀಮಂತರನ್ನಾಗಿ ಮಾಡಿದ್ದೀವಿ ಮೊದಲಿಗಿಂತ ಇವಾಗ ಅಂತ ಚೀನಾದ ಕಮ್ಯುನಿಸ್ಟ್ ವ್ಯವಸ್ಥೆ ಸಮಜಾಯಿಷಿಯನ್ನು ಕೊಡುತ್ತೆ. ಮೀಡಿಯಾ, ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾ ಕೂಡ ಸರ್ಕಾರದ ಕಂಟ್ರೋಲ್ನಲ್ಲಿದೆ. ಗೂಗಲ್, ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ ಎಲ್ಲವೂ ಭಾರತದಂತೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಕೆಲಸ ಮಾಡಲ್ಲ. ಹೀಗಾಗಿ ಸೈನೋ ವಿಬೋ ಹೆಸರಿನ ಚೀನಾದ ಪ್ರತ್ಯೇಕ ಟ್ವಿಟರ್ ರೀತಿಯ ಅಲ್ಲಿ ಸೋಷಿಯಲ್ ಮೀಡಿಯಾ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಜನ ಕಮ್ಯುನಿಸ್ಟ್ ಪಕ್ಷದ ಸರ್ವಾಧಿಕಾರದ ವಿರುದ್ಧ ಧ್ವನಿ ಎತ್ತೋ ಹಾಗಿಲ್ಲ. ವಾಟ್ಸಪ್ ಬದಲಿಗೆ ವಿ ಚಾಟ್ ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ಏನು ಬೇಕಾದ್ರೆ ಮಾಡಿ ಕಮ್ಯುನಿಸ್ಟ್ ಥಿಯರಿ ಬಗ್ಗೆ, ಅಲ್ಲಿನ ಇತಿಹಾಸದ ಬಗ್ಗೆ, ಅವರ ಇರುವಿಕೆ ಬಗ್ಗೆ, ಅವರ ಅಧಿಕಾರದ ಬಗ್ಗೆ ಪ್ರಶ್ನೆ ಮಾಡೋ ಹಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧದ ಪೋಸ್ಟ್ಗಳೇನಾದರೂ ಬಂದರೆ ಅದನ್ನು ಹುಡುಕಿ ಡಿಲೀಟ್ ಮಾಡೋಕ್ಕೆ ಅಂತಾನೆ ದಿ ಗ್ರೇಟ್ ಚೈನೀಸ್ ಫೈರ್ವಾಲ್ ಅನ್ನೋ ಹೆಸರಿನ 60,000ಕ್ಕೂ ಅಧಿಕ
IT ಸಿಬ್ಬಂದಿಯನ್ನು ನೇಮಿಸ್ಕೊಂಡು ಪಡೆಯನ್ನೇ ನೇಮಿಸ್ಕೊಂಡಿದೆ, ರೆಡಿ ಮಾಡಿ ಇಟ್ಕೊಂಡಿದೆ ದಿ ಗ್ರೇಟ್ ಫೈರ್ ವಾಲ್ ಅಂತ ಚೀನಾ. ನೋಡಿ ಇವರೆಷ್ಟು ಭಯಂಕರ ಇದ್ದಾರೆ ಇವರು ಅಂತ ಯೋಚನೆ ಮಾಡಿ ಇಲ್ಲಿ ನೀವು. ಚೀನಾದ ದಿ ಗ್ರೇಟ್ ಫೈರ್ ವಾಲ್ ಯಾವ ರೀತಿ ಕೆಲಸ ಮಾಡ್ತಾ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತೀವಿ ನೋಡಿ. ಸ್ನೇಹಿತರೆ, ಚೀನಾದಲ್ಲಿ 1989ರಲ್ಲಿ ಪ್ರಜಾಪ್ರಭುತ್ವ ಪರ ಒಂದು ಹೋರಾಟ ನಡೆದಿತ್ತು, ವಿದ್ಯಾರ್ಥಿಗಳ ಚಳುವಳಿ. ತಿಯಾನ್ಮೆನ್ ಸ್ಕ್ವೇರ್ನಲ್ಲಿ ವಿದ್ಯಾರ್ಥಿಗಳು, ಕಾರ್ಮಿಕರು ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಹೋರಾಟ ಕೇಳಿದ್ರು. ಕಮ್ಯುನಿಸ್ಟ್ ಸರ್ವಾಧಿಕಾರತ್ವದ ವಿರುದ್ಧ ಬಂಡಾಯ ಸಾರಿದ್ರು. ಆಗ ಚೀನಾ ಸರ್ಕಾರ ಸೇನೆಯನ್ನು ಬಳಸಿ ಸಾವಿರಾರು ಜನರ ಮಾರಣ ಹೋಮ ನಡೆಸಿ ಪ್ರಜಾಪ್ರಭುತ್ವ ಪರ ಹೋರಾಟಗಾರರನ್ನು ಮುಗಿಸ್ಬಿಟ್ಟಿತ್ತು. ಚೀನಾ ಸರ್ಕಾರ ಈ ಘಟನೆಯಲ್ಲಿ ಸತ್ತಿದ್ದು ಕೇವಲ 300 ಜನ ಅಂತ ಹೇಳುತ್ತೆ. ಆದರೆ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ನ ಪ್ರಕಾರ ಈ ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದು 3000ಕ್ಕೂ ಅಧಿಕ ಜನ. ಈ ಘಟನೆಯಲ್ಲಿ ಒಂದು ದೃಶ್ಯವನ್ನು ಸೆರೆ ಹಿಡಿಯಲಾಗಿತ್ತು. ಪ್ರತಿಭಟನಾಕಾರರನ್ನು ಹತ್ತಿಕ್ಕೋಕೆ ಚೀನಾ ಸೇನೆಯ ಟ್ಯಾಂಕರ್ ಬರ್ತಾ ಇತ್ತು. ಒಬ್ಬ ವ್ಯಕ್ತಿ ವಿರೋಧ ವ್ಯಕ್ತಪಡಿಸುವ ಸಲುವಾಗಿ ಅದರ ಮುಂದೆ ಅಡ್ಡಕ್ಕೆ ಹೋಗಿ ನಿಂತ್ಕೊಂಡಿದ್ದ. ಇದು ಚೀನಾದಲ್ಲಿ ಮತ್ತು ವಿಶ್ವಾದ್ಯಂತ ದೊಡ್ಡ ಪ್ರಚಾರ ಪಡೆದ ಚಿತ್ರ ಆಗಿತ್ತು. ಚೀನಾದ ಈಗಿನ ಜನ್ರೇಷನ್ಗೆ ಈ ಫೋಟೋ ನೆನಪಿದೆಯಾ ಇಲ್ವಾ ನೋಡೋಣ ಅಂತ ಚೆಕ್ ಮಾಡೋಕ್ಕೆ BBC ಪತ್ರಕರ್ತ ನಾಂಗ್ ಸುಡ್ವರ್ತ್ ಒಂದು ಸಮೀಕ್ಷೆ ಮಾಡಿದರು. ಆಶ್ಚರ್ಯ ಅಂದರೆ 90% ಜನಕ್ಕೆ ಆ ಫೋಟೋ ಏನು ಅಂತಲೇ ಗೊತ್ತಿರಲಿಲ್ಲ. ಯಾಕಂದರೆ ಚೀನಾದ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಮಾಮೂಲಿ TV ಮೀಡಿಯಾ ಆಗಲಿ ಎಲ್ಲೂ ಈ ಫೋಟೋ ಮತ್ತೆ ಕಾಣಿಸಿಕೊಳ್ಳೋಕೆ ಚೀನಾ ಕಮ್ಯುನಿಸ್ಟ್ ಸರ್ಕಾರ ಬಿಟ್ಟೇ ಇಲ್ಲ ಆ ಫೋಟೋ ಕಾಣಿಸ್ಕೊಳ್ಳೋಕ್ಕೆ. ಇದು ಒಂದು ಉದಾಹರಣೆ ಸಾಕು ಚೀನಾದಲ್ಲಿ ಯಾವ ರೀತಿ ಸರ್ಕಾರ ಜನಾಭಿಪ್ರಾಯದ ಮೇಲೆ ನಿಯಂತ್ರಣವನ್ನು ಸಾಧಿಸುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಕೆ. ಎಲ್ಲ ಬಿಡಿ, ಚೀನಾದ ಕಾನೂನು ವ್ಯವಸ್ಥೆಯನ್ನು ಕೂಡ ಚೀನಾದ ನ್ಯಾಷನಲ್ ಪೀಪಲ್ ಕಾಂಗ್ರೆಸ್ಸೇ ಆಯ್ಕೆ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ. ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ನ ನಿಯಂತ್ರಣ ಕೂಡ ಸಂಪೂರ್ಣವಾಗಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾದ ಕೈಯಲ್ಲೇ ಇರುತ್ತೆ. ಈ ರೀತಿ ಕಾನೂನು ವ್ಯವಸ್ಥೆ ಮೇಲೆ ಕೂಡ ಸಂಪೂರ್ಣ ನಿಯಂತ್ರಣವನ್ನು ಚೀನಾದ ಕಮ್ಯುನಿಸ್ಟ್ ಪಕ್ಷ ಹೊಂದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು CCP ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ಅಥವಾ CPC ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ. ಇದರ 100ನೇ ವರ್ಷಾಚರಣೆಯ ಸಂದರ್ಭದಲ್ಲಿ, 100ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಇಡೀ ಚೀನಾದಾದ್ಯಂತ ದೊಡ್ಡ ಸಮಾರಂಭದ ರೀತಿಯಲ್ಲಿ ಅದನ್ನು ಮಾಡ್ತಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿಯಿಂದಾನೇ ಚೀನಾ ಹಿಂಗಾಗಿದ್ದು, ಮುಂದೆ ಕೂಡ ಕಮ್ಯುನಿಸ್ಟ್ ಪಾರ್ಟಿಯಿಂದಾನೇ ಚೀನಾ ಬೆಳೆಯೋದು ಅನ್ನೋ ರೀತಿಯಲ್ಲಿ ಅದನ್ನು ಬಿಂಬಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ, ಹೆಂಗೆ ನಡ್ಕೊಂಡ್ಬಂತು ಇದೆಲ್ಲ ಅನ್ನೋದನ್ನು ನಿಮಗೆ ವಿವರಿಸೋ ಪ್ರಯತ್ನ. ಇನ್ನೂ ನಿಮಗೆ ಚೀನಾ ಬಗ್ಗೆ ಡೀಟೇಲ್ ಆಗಿ ಗೊತ್ತಾಗಬೇಕು ಅಂದರೆ masmaga.comನಲ್ಲಿ ಚೀನಾ ಇತಿಹಾಸದ ಸರಣಿಯನ್ನು ಕೂಡ ಆರಂಭ ಮಾಡಿದ್ದೀವಿ ನಾವು. ಆಲ್ರೆಡಿ 3 ಎಪಿಸೋಡ್ಗಳನ್ನು ನಾವು ಚೀನಾ ಹಿಸ್ಟ್ರಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂಥೇಳಿ ಪಬ್ಲಿಷ್ ಮಾಡಿದ್ದೀವಿ. ಮುಂದೆ ಕೂಡ ಎಪಿಸೋಡ್ಸ್ ಬರುತ್ತೆ ಅದರದ್ದು. ಅದನ್ನು ಕೂಡ ನೋಡೋ ಮೂಲಕ ನೀವು ನಮ್ಮ ನೆರೆಯ ಈ ದೊಡ್ಡ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವ ರೀತಿ ಇದೆ ವ್ಯವಸ್ಥೆ, ಇತಿಹಾಸ ಏನೋದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.